ಫ್ರೆಂಡ್ಸ್, ಎಲ್ಲರಿಗೂ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಮನೆಯಿಂದ ಆಚೆ ಹೋಗ್ಬೇಡಿ. ಈ ಲಾಕ್ಡೌನ್ನ ಸೀರಿಯಸ್ ಆಗಿ ತೊಗೊಂಡು ಎಲ್ಲರೂ ಮನೇಲೇ ಇರಿ, ಯಾರು ಆಚೆ ಹೋಗ್ಬೇಡಿ. ಒಂದು ದಿನ ಹಿಂದೆನೇ ನಾವು ನಮ್ಮ ಕ್ಲೋಸ್ ಕಸಿನ್ನ ಲೂಸ್ ಮಾಡ್ಕೊಂಡಿದ್ದೀವಿ. ಹಿ ವಾಸ್ ಜಸ್ಟ್ 26 ಇಯರ್ಸ್ ಓಲ್ಡ್. ಬಿಕಾಸ್ ಆಫ್ ಕೋವಿಡ್ ನಾವು ನಮ್ಮ ಪ್ರವೀನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅವ್ನು ನಮ್ಮ ಜೊತೆ ಇಲ್ಲ. ಪ್ಲೀಸ್, ಈ ಥರ ಸಿಚುಯೇಷನ್ ಬೇರೆ ಯಾರಿಗೂ ಬರಬಾರ್ದು. ಮನೇಲೇ ಇರಿ, ಸ್ಟೇ ಹೋಮ್, ಸ್ಟೇ ಸೇಫ್. ಹಲೋ, ಹಾಯ್, ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಬ್ರ್ಯಾಂಡ್ ನ್ಯೂ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಮೊಬೈಲ್ನ ಚೈನಾದಲ್ಲಿ ರೆಡ್ಮಿ K40 ಅಂತ ಕರೀತಾರೆ, ಗ್ಲೋಬಲಿ ಪೋಕೋ F3 ಆ್ಯಂಡ್ ಇಂಡಿಯಾದಲ್ಲಿ MI 11X ಆಗಿ ಲಾಂಚ್ ಮಾಡಿದ್ದಾರೆ. ಸೊ ಬನ್ನಿ, ಈ ಮೊಬೈಲ್ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ. ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ, ಹಾನೆಸ್ಟ್ ರಿವ್ಯೂ ಹೇಳ್ತೀನಿ ಅಂತ ಹೇಳ್ತಾ ಲೆಟ್ಸ್ ರೋಲ್ ಔಟ್ ದ ಇಂಟ್ರೋ. ನಾನು ಈ ಮೊಬೈಲ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ನಾನು ಪ್ರೈಮ್ ಕಸ್ಟಮರ್ ಆಗಿರೋದ್ರಿಂದ ನನಗೆ ಯೂಶಲಿ ವಿತಿನ್ 1 ಡೇಲೇ ಡೆಲಿವರಿ ಆಗ್ತಾ ಇತ್ತು. ಬಟ್ ಈಗ ಎಲ್ಲಿ ನೋಡಿದ್ರು ಲಾಕ್ಡೌನ್ ಇದೆ. ಸೊ ಅದರಿಂದ 2 to 3 ಡೇಸ್ ಆಯಿತು ನನಗೆ ಮೊಬೈಲ್ ಸಿಗೋಕ್ಕೆ. ಸೊ ನೀವು ಇವಾಗ ಮೊಬೈಲ್ನ ನೋಡ್ಬೋದು. MI ಅವರು ಯೂಶಲಿ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ, ಬಾಕ್ಸ್ ಕ್ವಾಲಿಟಿನ ತುಂಬಾ ಚೆನ್ನಾಗಿರುತ್ತೆ. ಮೇಲೆ ನೀವು MI ಬ್ರ್ಯಾಂಡಿಂಗ್ ನೋಡ್ಬೋದು, 11X ಅಂತ ಬರ್ತಿದ್ದಾರೆ, 5G ಅಂತ ಇದೆ. ಸೈಡಲ್ಲೇ ನೀವು MI 11X ಇರೋದನ್ನ ನೋಡ್ಬೋದು. ಸೊ ಈಗ ಮೊಬೈಲ್ನ ಫೀಚರ್ಸ್ ಬಂದೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ Qualcomm Snapdragon 870 ಕೊಟ್ಟು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸೆಲೆಸ್ಟಿಯಲ್ ಸಿಲ್ವರ್ನ ನಾನು ಕಲರ್ನ ಚೂಸ್ ಮಾಡಿದೆ. ಇದು 6GB ಆ್ಯಂಡ್ 128GB ವೇರಿಯಂಟ್ ಮೊಬೈಲ್ ಇದು. ಸೊ ಸೈಡಲ್ಲಿ ನೀವು MI 11X ಅಂತ ನೋಡ್ಬೋದು. ಆ್ಯಂಡ್ ಈ ಮೊಬೈಲ್ ಬಂದು ಮೇಡ್ ಇನ್ ಇಂಡಿಯಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಬಾಕ್ಸ್ ಪ್ರೈಸ್ ಬಂದು 33,990 rupees. ಸೊ ಬನ್ನಿ ಈಗ ಮೊಬೈಲ್ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ. ಈಗ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಡಿಸೈನ್ ಬೈ ಶಾಮಿ ಅಂತ ಬರ್ದಿರೋದನ್ನ ನೋಡ್ಬೋದು. ಇದು ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರಲ್ಲಿದೆ ಈ ಪ್ಯಾಕೇಜು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ಈ ಪ್ಯಾಕೇಜ್ನ ಓಪನ್ ಮಾಡಿ ನೋಡೋಣ. ಸೊ ಪ್ಯಾಕೇಜ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ನೋಡ್ಬೋದು ಸಿಮ್ ಎಜೆಕ್ಟರ್ ಟೂಲ್ ಇದೆ ಆ್ಯಂಡ್ ಯೂಸರ್ ಮ್ಯಾನ್ಯುಯಲ್ ಇದೆ. ಸೊ ನಾವು ಮೊಬೈಲ್ನ ಹೇಗೆ ಯೂಸ್ ಮಾಡಬೇಕು ಅಂತ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇನ್ನೊಂದು ಚಿಕ್ಕ ಪ್ಯಾಕೇಜ್ ಇದೆ. ಇದರೊಳಗಡೆ Type-C ಡಾಂಗಲ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಇದರಲ್ಲಿ ಆಡಿಯೋ 3.5mm ಜಾಕ್ ಕೂಡ ಕೊಟ್ಟಿರೋದ್ರಿಂದ ಸೊ ಅದ್ರ ಬದಲಾಗಿ ನಾವು ಈ Type-C ಡಾಂಗಲ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಈ ಪ್ಯಾಕೇಜಲ್ಲಿ ನಾವು ಒಂದು TPU ಕೇಸ್ನ ನೋಡ್ಬೋದು, ಟ್ರಾನ್ಸ್ಪರೆಂಟ್ TPU ಕೇಸ್ನ. ಸೊ TPU ಕೇಸ್ ಕೂಡ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಬಟ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ಟ್ವಿಸ್ಟ್ ಮಾಡಿದ್ರು ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಹಾಗೆ ಕ್ವಾಲಿಟಿ ಕೂಡ ಅವ್ರು ಮೇಂಟೈನ್ ಮಾಡಿದ್ದಾರೆ. ಸೊ ಈಗ ನಾವು ಇದೆಲ್ಲ ಸೈಡ್ಗಿಡೋಣ. ಈಗ ಮೇನ್ ಪ್ರಾಡಕ್ಟ್ ಮೊಬೈಲ್ನ ನೋಡೋಣ ಬನ್ನಿ. ಸೊ ಮೊಬೈಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ತುಂಬ ಸ್ಲಿಂಗ್ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ, ಸೆಲೆಸ್ಟಿಯಲ್ ಸಿಲ್ವರ್. ಸೊ ಮೊಬೈಲ್ ಪಕ್ಕಕ್ಕಿಡೋಣ, ಇನ್ನೂ ಏನೇನು ಬಾಕ್ಸಲ್ಲಿದೆ ಅಂತ ನೋಡೋಣ ಬನ್ನಿ. ಸೊ ನಾವಿಲ್ಲಿ ಇವಾಗ 33 ವಾಟ್ಸ್ ಫಾಸ್ಟ್ ಚಾರ್ಜರ್ನ ನೋಡ್ಬೋದು, Type-C ಕೇಬಲ್ನ ನೋಡ್ಬೋದು ಈ ಬಾಕ್ಸಲ್ಲಿ. ಸೊ 33 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೊಟ್ಟಿರೋದ್ರಿಂದ ನಮಗೆ ಬೇಗನೆ ಚಾರ್ಜ್ ಆಗೋಗುತ್ತೆ ಮೊಬೈಲು. ಸೊ ವಿತಿನ್ 2 ಅವರ್ಸಲ್ಲಿ ನೀವು ಕಂಪ್ಲೀಟ್ ನಿಮಗೆ 100% ಚಾರ್ಜ್ ಆಗುತ್ತೆ. ಸೊ ಈಗ ಮೊಬೈಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಖತ್ ಕ್ಲಾಸಿಯಾಗಿದೆ, ತಿನ್ನಾಗಿದೆ, ಏನು ಅಷ್ಟೊಂದು ಭಾರ ಕೂಡ ಏನೂ ಇಲ್ಲ. ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಈಗ ಮೊಬೈಲ್ ಹೇಗಿದೆ ನೋಡೋಣ. ಸೊ ನೀವೇ ನೋಡ್ಬೋದು, ಕ್ಯಾಮ್ರಾ ಆಗಲಿ ಆ್ಯಂಡ್ ಕಲರ್ ಕೂಡ ಆಗಲಿ ಮೊಬೈಲ್ದು ಕರೆಕ್ಟಾಗಿದೆ, ತುಂಬಾ ಚೆನ್ನಾಗಿದೆ. ಈಗ ಮೊಬೈಲ್ನ ಬೂಟ್ ಮಾಡೋಣ ಬನ್ನಿ. ಸೊ ಮೊಬೈಲ್ ಬೂಟ್ ಆಗೋಷ್ಟೊತ್ತಿಗೆ ಇವಾಗ ನಾವು ಫಿಂಗರ್ ಪ್ರಿಂಟ್ ಬ್ಯಾಕ್ ಸೈಡ್ ನಮಗೆ ಫಿಂಗರ್ ಪ್ರಿಂಟ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. ಸೊ ಮ್ಯಾಟ್ ಫಿನಿಶ್ ಕೊಟ್ಟಿರೋದ್ರಿಂದ ಬ್ಯಾಕ್ ಸೈಡ್ ನಮಗೆಲ್ಲೂ ಫಿಂಗರ್ ಪ್ರಿಂಟ್ ಆಗೋದಿಲ್ಲ. ಬಟ್ ಯಾಕೆ ರಿಸ್ಕ್ ತೊಗೊಳೋದು? ಸೊ ನಾವು TPU ಕೇಸ್ ಮೊಬೈಲ್ಗೆ ಹಾಕ್ಬಿಟ್ರೆ ಬೆಟರ್. ಸೊ ದಟ್ ಒಂದು ವೇಳೆ ಬಿದ್ದರೂ ಬೈ ಚಾನ್ಸ್ ಮೊಬೈಲ್ ಸೇಫ್ ಆಗಿರುತ್ತೆ. ಈ ಮೊಬೈಲ್ನ ಪ್ರೈಸಿಂಗ್ ಡೀಟೇಲ್ಸ್ ಬಂದರೆ ನಿಮ್ಮ ಹತ್ರ ಏನಾದರೂ HDFC ಕಾರ್ಡ್ ಇದ್ದರೆ 3,500 rupees ಡಿಸ್ಕೌಂಟ್ ಸಿಗುತ್ತೆ ಅಮೆಝಾನಲ್ಲಿ. ಸೊ ಇದು ಅಮೆಝಾನಲ್ಲಿ 6GB ಆ್ಯಂಡ್ 128GB ವೇರಿಯಂಟ್ನ ಪ್ರೈಸ್ ಬಂದು 29,999 ಇದೆ. ಆ್ಯಂಡ್ 8GB ಆ್ಯಂಡ್ 128GB ವೇರಿಯಂಟ್ ಪ್ರೈಸ್ ಬಂದು 31,999 ಇದೆ. ಸೊ ಇದರಲ್ಲಿ 2 ಕಲರ್ಸ್ ಅವೈಲೇಬಲ್ ಇದೆ, ಒಂದು ಕಾಸ್ಮಿಕ್ ಬ್ಲ್ಯಾಕ್ ಆ್ಯಂಡ್ ಸೆಲೆಸ್ಟಿಯಲ್ ಸಿಲ್ವರ್.
ಸೊ ಈ ಮೊಬೈಲ್ನ ಬಿಲ್ಡ್ ಕ್ವಾಲಿಟಿ ಹೋಗೋ ಮುಂಚೆ MI 11X ಮೊಬೈಲ್ ಏನಾದರೂ ನಿಮ್ಗೆ ಇಷ್ಟ ಆದಲ್ಲಿ, ಹಾಗೆ ನಾನು ಮಾಡ್ತಿರೋ ಅನ್ಬಾಕ್ಸಿಂಗ್ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದಲ್ಲಿ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋಗಿ ಅಂತ ಹೇಳ್ತಾ, ಈ ಮೊಬೈಲ್ನ ಬಿಲ್ಡ್ ಕ್ವಾಲಿಟಿಗೆ ಬಂದರೆ ಈ ಮೊಬೈಲ್ ಅಂತೂ ಸೂಪರ್ ಸ್ಲಿಮ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಸ್ಲಿಮ್ ಇದೆ ಆ್ಯಂಡ್ ಥಿಕ್ನೆಸ್ ಬಂದು ಆಲ್ಮೋಸ್ಟ್ 7.8 mm ಅಷ್ಟೇ ಇರೋದು. ಸೊ ಥಿಕ್ನೆಸ್ ತುಂಬ ಕಡಿಮೆ ಇದೆ. ಸೊ ಈ ಮೊಬೈಲ್ನ ಡಿಸ್ಪ್ಲೇಗೆ ಬಂದರೆ ನಿಮಗೆ 6.67 AMOLED Dot ಡಿಸ್ಪ್ಲೇ ಕೊಟ್ಟಿದ್ದಾರೆ. 2400x1080 ಫುಲ್ HD ಕೊಟ್ಟಿದ್ದಾರೆ. ಆಸ್ಪೆಕ್ಟ್ ರೇಷಿಯೋ ಬಂದ್ಬಿಟ್ಟು 20:9 ಇದೆ. ರಿಫ್ರೆಶ್ ರೇಟ್ 120 Hz ಇದೆ ಆ್ಯಂಡ್ ಬ್ರೈಟ್ನೆಸ್ ಬಂದ್ಬಿಟ್ಟು 900 to 1300 nits ಇದೆ. ಬ್ಯಾಕ್ ಸೈಡ್ ಕ್ಯಾಮ್ರಾ ಬಂಪ್ ಇರೋದ್ರಿಂದ ನಿಮಗೆ ಮೊಬೈಲ್ ಫ್ಲಾಟ್ ಸರ್ಫೇಸ್ ಏನಾದರೂ ನೀವು ಇಟ್ಟಾಗ ಮೊಬೈಲ್ ವಾಬಲ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಮೇಲ್ಗಡೆ ನೀವು IR ಸೆನ್ಸರ್, ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಹಾಗೂ ಸ್ಪೀಕರ್ ಗ್ರಿಲ್ನ ನೋಡ್ಬೋದು. ಸೊ ಇನ್ನೊಂದು ಸೈಡಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್, ಪವರ್ ಆನ್ ಆ್ಯಂಡ್ ಆಫ್ ಬಟನ್ ವಿತ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಕೆಳಗಡೆ ನೀವು ಸಿಮ್ ಟ್ರೇ, ಚಾರ್ಜಿಂಗ್ ಪಾಯಿಂಟ್, ಮೈಕ್ ಆ್ಯಂಡ್ ಸ್ಪೀಕರ್ ಗ್ರಿಲ್ನ ನೋಡ್ಬೋದು. ಇದರಲ್ಲಿ ನೀವು ಅಟ್ ಎ ಟೈಮ್ 2 5G ಸಿಮ್ ಕಾರ್ಡ್ಸ್ನ ಯೂಸ್ ಮಾಡ್ಕೋಬೋದು. ಬಟ್ ಯಾವುದೇ ಮೆಮೊರಿ ಕಾರ್ಡ್ ಆಪ್ಷನ್ ನಿಮಗೆ ಕೊಟ್ಟಿಲ್ಲ. ಮೊಬೈಲ್ನ ರೇರ್ ಕ್ಯಾಮ್ರಾಗೆ ಬಂದರೆ ಪ್ರೈಮರಿ ಕ್ಯಾಮ್ರಾ 48 MP ವಿತ್ ಅಪರ್ಚರ್ 1.79 ಇದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ 8 MP ವಿತ್ ಅಪರ್ಚರ್ 2.2, ಟೆಲಿಮ್ಯಾಕ್ರೋ ಕ್ಯಾಮೆರಾ 5 MP ವಿತ್ ಅಪರ್ಚರ್ 2.4 ಇದೆ. ಆ್ಯಂಡ್ ಸೆಲ್ಫಿ ಕ್ಯಾಮ್ರಾ ಬಂದು ನಿಮಗೆ 20 MP ಡಾಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ವಿತ್ ಅಪರ್ಚರ್ 2.45. ಈಗ ಈ ಮೊಬೈಲ್ನ ಸ್ಪೆಸಿಫಿಕೇಶನ್ಸ್ ಬಂದರೆ ನಾನು ಚೂಸ್ ಮಾಡಿದ್ದು 6GB ಆ್ಯಂಡ್ 128GB ವೇರಿಯಂಟ್ ಮೊಬೈಲ್. ಆ್ಯಂಡ್ ಪ್ರೊಸೆಸರ್ ಬಂದು ನಮಗೆ ಇದರಲ್ಲಿ Qualcomm Snapdragon 870 ಯೂಸ್ ಮಾಡಿದ್ದಾರೆ. ಸೊ ಈಗ ನಾವು ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಅಬೌಟ್ ಫೋನ್ ನೋಡಿದ್ರೆ ನಾವು ಅದರಲ್ಲಿ MIUI ವರ್ಷನ್ನ ನೋಡ್ಬೋದು. ಇದು ಬಂದು 12.0.4 ವರ್ಷನ್ ಇದು. ಆ್ಯಂಡ್ ನಾವು ಇದರಲ್ಲಿ ಇನ್ನೂ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ವರ್ಷನ್ ಕೂಡ ನೋಡ್ಬೋದು. ಸೊ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಆ್ಯಂಡ್ರಾಯ್ಡ್ ವರ್ಷನ್ ಲೇಟೆಸ್ಟ್ ವರ್ಷನ್ 11 ಇದೆ. ಸೊ ಅದನ್ನು ಕೂಡ ನಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ಸೊ ಈ ಮೊಬೈಲ್ನ ಇನ್ನೊಂದು ಆ್ಯಡೆಡ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಏನಂದರೆ ಇದು ರಿಫ್ರೆಶ್ ರೇಟ್ ಇದರಲ್ಲಿ ನಮಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 120 ರಿಫ್ರೆಶ್ ರೇಟ್ವರೆಗೂ ಇದೆ. ನಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ನಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ 60 Hz ಆ್ಯಂಡ್ 120 Hz ರಿಫ್ರೆಶ್ ರೇಟ್. ಸೊ ನಮ್ಮ ಯೂಸೇಜ್ ತಕ್ಕಂಗೆ ನಾವು 60 Hz ಅಥವಾ 120 Hzನ ಸೆಟ್ ಮಾಡ್ಬೋದು. ನೀವೇ ಸ್ಕ್ರೀನಲ್ಲಿ ನೋಡ್ಬೋದು 120 Hz ರಿಫ್ರೆಶ್ ರೇಟಲ್ಲಿ ಸ್ಕ್ರೀನ್ ಎಷ್ಟು ಸ್ಮೂತಾಗಿ ರನ್ ಆಗ್ತಿದೆ ಅಂತ. ಈ ವಿಡಿಯೋಸ್ನೆಲ್ಲ ನಾನು ತುಂಬ ಕಷ್ಟಪಟ್ಟು ಆ್ಯಂಡ್ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋಸ್ಗೆಲ್ಲ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮೊಬೈಲ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 4520 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. 33 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. MI ಪ್ರಕಾರ ನಾವು ವಿತಿನ್ 1 hour ನಮಗೆ ಕಂಪ್ಲೀಟ್ಲಿ ಫುಲ್ ಚಾರ್ಜ್ ಆಗುತ್ತಂತೆ. ಈ ಮೊಬೈಲಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗೇ ಇತ್ತು. Qualcomm Snapdragon 870 ಆ್ಯಂಡ್ 120 ರಿಫ್ರೆಶ್ ರೇಟ್ ಇರೋದ್ರಿಂದ ಮೊಬೈಲ್ ಯಾವುದೇ ಥರ ಲ್ಯಾಗ್ ಆಗೋದಿಲ್ಲ. ಸ್ವಲ್ಪ ಹೀಟ್ ಆಗ್ತಾ ಇತ್ತು. ಅದು ಬಿಟ್ಟರೆ ನೀವು ಈಸಿಯಾಗಿ ನಾರ್ಮಲ್ ಗೇಮ್ಸ್ ಲೈಕ್ ಆಸ್ಫಾಲ್ಟ್ ಎಲ್ಲ ಈಸಿಯಾಗಿ ಆಡ್ಬೋದು. ಆ್ಯಂಡ್ ಡೀಸೆಂಟ್ ಮೊಬೈಲ್ ಫಾರ್ ಗೇಮಿಂಗ್ ಅಂತಲೇ ಹೇಳ್ಬೋದು. ಈ ಮೊಬೈಲ್ನ ಮಲ್ಟಿಮೀಡಿಯಾ ಬಂದರೆ ನಿಮಗೆ AMOLED ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಮೂವಿ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಈಸಿಯಾಗಿ ಯೂಟ್ಯೂಬಲ್ಲಿ, ಅಮೆಝಾನಲ್ಲಿ, ನೆಟ್ಫ್ಲಿಕ್ಸಲ್ಲಿ ನೀವು ಈಸಿಯಾಗಿ ಮೂವೀಸ್ನ ನೋಡ್ಬೋದು. ಆ್ಯಂಡ್ ಈ ಮೊಬೈಲಲ್ಲಿ ನಮಗೆ 2 ಸ್ಪೀಕರ್ನ ಕೊಟ್ಟಿದ್ದಾರೆ. ಬನ್ನಿ ಸೌಂಡ್ ಕ್ಲಾರಿಟಿ ಹೇಗಿದೆ ಅಂತ ನಾವು ನೋಡೋಣ. I got broads in Atlanta, just to go me in the family, credit cards and the scammers, getting no licks in the bank. ಈ ಮೊಬೈಲ್ನ ಕ್ಯಾಮ್ರಾಗೆ ಬಂದರೆ ರೇರ್ ಕ್ಯಾಮ್ರಾ ಬಂದು 48 MP ಇದೆ ಆ್ಯಂಡ್ ಸೆಲ್ಫಿ ಕ್ಯಾಮ್ರಾ ಬಂದು 20 MP ಇದೆ.
MI10T ಕಂಪೇರ್ ಮಾಡಿದ್ರೆ ನನಗೆ ಈ ಮೊಬೈಲ್ನ ಕ್ಯಾಮ್ರಾ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ನೀವೇ ಸ್ಕ್ರೀನಲ್ಲಿ ನೋಡಿ, ಕೆಲವೊಂದು ಸ್ನ್ಯಾಪ್ಸ್ ಇದೆ, ಸ್ಕ್ರೀನಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ. ಫ್ರಂಟ್ ಕ್ಯಾಮ್ರಾಲಿ 1080 ವಿತ್ 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ನಾನು ಮಾಡಿದ್ದೀನಿ, ನೀವೇ ಸ್ಕ್ರೀನಲ್ಲಿ ನೋಡ್ಬೋದು. ರೇರ್ ಕ್ಯಾಮ್ರಾಲಿ 4K ವಿತ್ 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗಿದೆ, ಅದನ್ನು ನೀವು ಸ್ಕ್ರೀನಲ್ಲಿ ಚೆಕ್ ಮಾಡ್ಬೋದು. ಓವರಾಲ್ ಆಗಿ ಈ ಮೊಬೈಲ್ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾನಂತೂ ಈ ಮೊಬೈಲ್ನ ನಿಮಗೆ ಸಜೆಸ್ಟ್ ಮಾಡಲ್ಲ. ಐ ಆಮ್ ವೆರಿ ಮಚ್ ಡಿಸಪಾಯಿಂಟೆಡ್ ವಿತ್ MI 11X ಅಂತಲೇ ಹೇಳ್ಬೋದು. ಆ್ಯಂಡ್ ನಂಗೆ ಇನ್ನೊಂದು ಶಾಕಿಂಗ್ ಏನಂದರೆ ತುಂಬ ಜನ ಯೂಟ್ಯೂಬರ್ಸ್ ಈ ಮೊಬೈಲ್ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ನನಗಂತೂ ತುಂಬಾ ಶಾಕ್ ಆಯಿತು. ಪರ್ಸ್ನಲಿ ನನಗಂತೂ ಈ ಮೊಬೈಲ್ ಇಷ್ಟ ಆಗಿಲ್ಲ. ಆ್ಯಂಡ್ ಫೀಚರ್ಸು ಅಷ್ಟೇ ಅಷ್ಟೊಂದೇನು 30,000 ರುಪೀಸ್ಗೆ ಇರಬೇಕಾಗಿರೋ ಫೀಚರ್ಸ್ ಏನೂ ಇಲ್ಲ. ಸೊ ನೀವೇನಾದರೂ ಒಂದು 30,000 ರುಪೀಸಲ್ಲಿ ಒಳ್ಳೆ ಮೊಬೈಲ್ ಬೇಕು ಅಂದರೆ ಇನ್ನೊಂದು 2,000 ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ MI10Tನೇ ಬರುತ್ತೆ. ಸೊ ಆ ಮೊಬೈಲ್ನ ಕೂಡ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಆ ವಿಡಿಯೋನ ಏನಾದರೂ ನೀವು ಮಿಸ್ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದರಲ್ಲೂ ಒಳ್ಳೆ ಫೀಚರ್ಸ್ ಇದೆ, ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮತ್ತು ನಿಮಗೆ AMOLED ಸ್ಕ್ರೀನ್ ಕೊಟ್ಟಿದ್ದಾರೆ, 120 ರಿಫ್ರೆಶ್ ರೇಟ್ ಕೂಡ ಇದೆ. ಬಟ್ 20,000 to 25,000 ರುಪೀಸಲ್ಲಿ ಈ ಮೊಬೈಲ್ ಏನಾದರೂ ಲಾಂಚ್ ಮಾಡಿದರೆ ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ಸೊ ಈಗ 30,000 ರುಪೀಸ್, ನಿಯರ್ಲಿ 30,000 ರುಪೀಸ್ ಈ ಮೊಬೈಲ್ನವರು ಚಾರ್ಜ್ ಮಾಡ್ತಿದ್ದಾರೆ. ಸೊ ಇದು ಯಾಕೋ ಓವರ್ ಪ್ರೈಸ್ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಐ ಹೋಪ್ ನಿಮಗೆ ಈ MI 11X ಅನ್ಬಾಕ್ಸಿಂಗ್ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ನ ನೀವು ನೋಡಬೇಕಂದ್ರೆ ಏನು ಮಾಡಬೇಕು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಕೂಡ ಇದೆ, #. ಅಂತ. ಸೊ ಅದರಲ್ಲಿ ನಾನು ಟ್ರಾವೆಲ್, ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಅದನ್ನು ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.